ವೈದ್ಯಕೀಯ ಪ್ರವೇಶ ಸಿದ್ಧತೆಗಾಗಿ ಮೀಸಲಾದ ಸಂಸ್ಥೆ ದೇಶ್ ನೀಟ್ ಅಕಾಡೆಮಿ ಶಿವಮೊಗ್ಗದಲ್ಲಿಯೇ ಗಂಧರ್ವ ನಗರದಲ್ಲಿದೆ. ಈಗ ಈ ಸಂಸ್ಥೆ ತಮ್ಮ ಮೊದಲ ಬ್ಯಾಚನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದರ ಬೆನ್ನಲ್ಲೇ 2025-26ನೇ ಸಾಲಿನ ಶೈಕ್ಷಣಿಕ ತರಬೇತಿ ಪ್ರವೇಶ ಆರಂಭವಾಗಿದೆ. ಆಕಾಂಕ್ಷಿಗಳಿಗೆ ಮುಕ್ತ ಅವಕಾಶ ನೀಡಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದೇಶ್ ನೀಟ್ ಅಕಾಡೆಮಿ ವ್ಯವಸ್ಥಾಪಕ ನಿರ್ದೇಶಕ ಅವಿನಾಶ್ AR ಮಾಹಿತಿ ಕೊಟ್ಟರು. ಫಸ್ಟ್ ಅರಿವು ಕೊಡಬೇಕು ಸರ್ ಮಕ್ಕಳಿಗೆ, ಪೇರೆಂಟ್ಗೆ. ಈಗ ಉದಾಹರಣೆ ಸರ್, ನಮ್ಮಲ್ಲಿ ಸರ್ 200 ಜನ ಬಂದ್ರು ಅಂತ ಅನ್ಕೊಳ್ಳಿ ಸರ್. 200 ಜನಕ್ಕೆ 200 ಡಾಕ್ಟರ್ ಆಗ್ತಾರಾ? ನೋ. 200 ಜನಕ್ಕೆ 200 ಸೀಟ್ ಸಿಗತ್ತಾ? ನೋ. ಇವನ್ ಯಾವುದೇ ಇನ್ಸ್ಟಿಟ್ಯೂಷನ್ ತಗೊಳ್ಳಿ, ಇದ್ರ ಬಗ್ಗೆ ಕೃಷಿ ಮಾಡೋರ್ ಇನ್ಸ್ಟಿಟ್ಯೂಷನ್ ತಗೊಳ್ಳಿ, ಅಗ್ರಿಕಲ್ಚರ್ ಮಾಡೋರ್ ಇನ್ಸ್ಟಿಟ್ಯೂಷನ್ ತಗೊಳ್ಳಿ, ಕೋಟದಲ್ಲಿ ಇರ್ಬೋದು, ಅದು ಬೆಂಗಳೂರು ಇರ್ಬೋದು. ಇವತ್ತು ಏನಿದೆಯಲ್ಲ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಇವತ್ತು ನಾರಾಯಣ, ಶ್ರೀ ಚೈತನ್ಯ ಇವರೆಲ್ಲ ತಗೊಳ್ಳಿ ಸರ್. ಅವರೆಲ್ಲ ಕೃಷಿ ಮಾಡಿದ್ದಾರೆ ಇದರಲ್ಲಿ ಸರ್. ಅವರು ನಾವೆಲ್ಲ ಊಟಕ್ಕಿಂತ ಮುಂಚೆ ಕೃಷಿ ಮಾಡ್ತೀವಿ. ಅವರಲ್ಲೂ ಕೂಡ ಸಕ್ಸಸ್ ರೇಟ್ ನೀವು ತೆಗೆದು ನೋಡಿ ಸರ್, ಓನ್ಲಿ 10%, ಮ್ಯಾಕ್ಸಿಮಮ್ 15%. ಒಂದು ಕ್ಯಾಂಪಸ್ ಅಲ್ಲಿ ಅವ್ರು 1000 ಜನ ಇದ್ರೆ ಸರ್, 1000 ಜನ ಇದ್ರೆ ನೀವು ನಂಬ್ತಿರೋ ಬಿಡ್ತೀರೋ 100ರಿಂದ 120 ಜನ ಅಷ್ಟೇ ಕ್ವಾಲಿಫೈ ಆಗೋದು. ಈ ವಾಸ್ತವ ಸ್ಥಿತಿನ ನಾವು ಪೇರೆಂಟಿಗೆ ಅಥವಾ ಮಕ್ಕಳಿಗಾಗಿ ನಾವು ಅರಿವು ಮಾಡ್ಕೊಡ್ಬೇಕು. ನೋಡ್ರಪ್ಪ, ಈ ತರ ಪರಿಸ್ಥಿತಿ ಇದೆ, ಈ ತರ ಕಾಂಪಿಟೇಷನ್ ಇದೆ ಅಂದ್ರೆ ಯಾಕೆ ಗೊತ್ತಾ ಸರ್? 25 ಲಕ್ಷ ಜನ ಬರೀತಾರೆ ಸರ್. ನಮ್ಮ ಹತ್ರ ಸೀಟ್ ಇರೋದು ಈ ಓವರ್ ಆಲ್ ಇಂಡಿಯಾ ಬರೀ 1,18,000 ಅಷ್ಟೇ ಸೀಟು. ಅದರಲ್ಲಿ ಗೌರ್ಮೆಂಟ್ ಸೀಟ್ ಇದೆ 55,000, ಪ್ರೈವೇಟ್ ಸೀಟ್ ಇದೆ 46,000. ಸೊ ಈ ಅರಿವು ಅವ್ರಿಗೆ ಮುಡಿಸ್ಕೊಟ್ಟಾಗ ನಾವೇನ್ ಮಾಡ್ತೀವಿ? ಪ್ರೆಷರ್ ಮಾಡ್ಸಕ್ಕಾಗಲ್ಲ. ಅವ್ರಿಗೆ ನೋಡೋ ಸಂಪೂರ್ಣ ಪ್ರಯತ್ನ ಮಾಡೋ, ಪ್ರಯತ್ನ ನಿಮ್ದು, ನಾವು ಕೋಚ್ ಮಾಡ್ತೀವಿ, ಪ್ರಯತ್ನ ಮಾಡೋ. ಆದ್ರೆ ರಿಸಲ್ಟ್ ಬಂದಾಗ ಏನಾದ್ರು ಬಂದ್ರೆ ನೀನು ಅಕ್ಸೆಪ್ಟ್ ಮಾಡಕ್ ರೆಡಿ ಇರಬೇಕು ಅನ್ನೋ ಒಂದು ಕಾನ್ಶಿಯಸ್ ಅನ್ನ ನಾವು ಅವರಿಗೆ ಹೇಳಿರ್ತೀವಿ ಸರ್. ಜೊತೆಗೆ ಪೇರೆಂಟ್ಗೆ ಹೇಳಿರ್ತೀವಿ, ಪ್ರಯತ್ನ ನೀವು ಮಾಡೋ, ಏನೋ ಡಾಕ್ಟರ್ ಆಗ್ಬೇಕಂತ ಆಸೆ ಇದೆಯಲ್ಲ, ಪ್ರಯತ್ನ ಮಾಡು ಅಂತ ಹೇಳ್ಬಿಟ್ಟು ಕೂರಿಸ್ತೀವಿ ಸರ್. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ. ಹೇಳ್ದಂಗೆ ಪ್ರೆಷರ್ ಅಂದ್ರೆ ಯಾವ ತರ ಅಕಾಡೆಮಿಕ್ ಪ್ರೆಷರ್ ಅಂದ್ರೆ ಬೆಳಿಗ್ಗೆ 7ರಿಂದ ಸಂಜೆ 12 ಗಂಟೆ ತನಕ ಓದಿಸ್ತೀವಿ ಸರ್. ಹಾಸ್ಟೆಲ್ ಹೋಗಿ ಮಲ್ಕೋತಾರೆ, ಆಮೇಲೆ ಮಧ್ಯಾಹ್ನ ಸಲ ಮಲ್ಕೊಟ್ಟು ಮತ್ತೆ ಓದ್ತಾರೆ. ಇಲ್ಲಿ ಬಿಟ್ಟು ಏನ್ ಮಾಡ್ತೀವಿ, ಸ್ಟಡಿ ಅವರ್ ಅಂತ ಇಲ್ಲಿ ಮಾಡಿಸ್ತೀವಿ. ಅದಾದ್ಮೇಲೆ ವೀಕೆಂಡಿಗೆ ಒಂದ್ಸರಿ ಇಲ್ಲಿ ನಮ್ಮ ಪ್ಲೇ ಗ್ರೌಂಡ್ ಇದೆಯಲ್ಲ ಸರ್, ಒಂದಿನ ಆಟ ಆಡಿಸ್ತೀವಿ ಸರ್. ಅಲ್ಲಿ ಪ್ರೆಷರ್ ಕಡಿಮೆ ಮಾಡ್ಬೋದು. ಟಿವಿ ನೋಡಿಸ್ತೀವಿ ಸರ್. ಒಳ್ಳೆ ಫಿಲ್ಮ್ ಬಂದ್ರೆ ಅದನ್ನ ಹಾಕಿ ತೋರಿಸ್ತೀವಿ ಸರ್, ಪ್ರತಿ ವೀಕೆಂಡಿಗೋಸ್ಕರ. ಬೇಕಾದ್ರೆ ಯಾರು ಸ್ಟೂಡೆಂಟ್ ಇದ್ರೆ ಕೇಳಿ ನೋಡಿ ಸರ್. ನಮಗೆ ಆ ತರ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ. ಅಂದ್ರೆ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ, ಓವರ್ ಆಲ್ ಆಗಿ ಇಲ್ಲೊಂಥರ ಹೋಮ್ಲಿ ವಾತಾವರಣ ಕ್ರಿಯೇಟ್ ಮಾಡೋದು ವಿಚಾರ ಜೊತೆಗೆ ಅವ್ರಿಗೆ ಇನ್ನೂ ಹೇಳ್ಕೊಡ್ತೀವಿ ಸರ್. ನೀವು ಈ ಒಂದು ದಿನಕ್ಕೆ 10ರಿಂದ 12, 13 ಗಂಟೆ ಓದ್ತಿರಲ್ಲಪ್ಪ, ಇಷ್ಟೆಲ್ಲ ಓದಿ ಕೂಡ ನೀಟ್ ಸೀಟ್ ಆಗ್ಲಿಲ್ಲ, ಅವಾಗ ನೀವು ಜೀವನ ಹೋಯ್ತು ಅಂತ ಅನ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಕಲ್ತಿರ್ತಿರಲ್ಲ, ಕಷ್ಟ ಮಾಡಿ ಕಲ್ತಿರ್ತಿರಲ್ಲ, ಈ ವಿದ್ಯೆ ಇನ್ ಮುಂದೆ IAS, IPS ಇನ್ನೆಲ್ಲ ಕೂಡ ನಿಮಗೆ ಅದು ಯೂಸ್ ಆಗುತ್ತೆ ಅಂತ ಒಂದು ಪಾಸಿಟಿವ್ ಆಗಿ ಮಾಡಿ ಕಳ್ಸಿಕೊಡ್ತೀವಿ ಸರ್. ಈ ತರ ಮೋಟಿವೇಶನ್ ಇಟ್ಕೊಂಡಾಗ ಆ ತರ ದುರಂತ ಆಗ ತಪ್ಪುತ್ತೆ ಸರ್. ಸಿಕ್ತು ಸರ್, ಅದನ್ನ ಮೊನ್ನೆ ಒಂದು 5 ವಾರಗಳ ಹಿಂದೆ ಸಿಕ್ತು. ಆ ಕಾಪಿನ ನಿಮಗೆ ಪ್ರೊಡ್ಯೂಸ್ ಮಾಡ್ತೀನಿ ಸರ್. ಅದಕ್ಕೆ ನಾನು ಅದೊಂದು ವಿಚಾರಕ್ಕೋಸ್ಕರ ಇಷ್ಟು ದಿನ ಹೋಲ್ಡ್ ಮಾಡಿದ್ದೆ. ಅಡ್ಮಿಷನ್ ಮಾಡ್ತಾ ಇದ್ವಿ ಸರ್. ಹೋದ ವರ್ಷ ಬಂದೆ. ಅಡ್ಮಿಷನ್ ಮಾಡೋ ಶುರು ಆದ್ಮೇಲೆ ಜುಲೈಗೆ ನಾವು ಅಡ್ಮಿಷನ್ ಶುರು ಮಾಡಿದ್ವಿ. ನಾವು ಆಗಸ್ಟಿಗೆ ಅಪ್ಲೈ ಮಾಡಿದ್ವಿ ಸರ್. ಅಂದ್ರೆ ಬಿಲ್ಡಿಂಗ್ ಲೈಸೆನ್ಸ್ ಅವು ಸ್ವಲ್ಪ ಹೊಸದಲ್ಲ ಸರ್, ಅಪ್ಲೈ ಮಾಡಿದ್ವಿ. ಅದಾದ್ಮೇಲೆ ಕೆಲವು ಡಾಕ್ಯುಮೆಂಟ್ಸ್ಗಳ ಕೇಳಿದ್ರು. ನಮಗೆ ಅಕ್ಟೋಬರ್ ಅಷ್ಟೊತ್ತಿಗೆ ನಾವೆಲ್ಲ ಫುಲ್ ಪ್ರೊಡ್ಯೂಸ್ ಮಾಡಿದ್ವಿ. ಯಾವುದೋ ಒಂದು ಸಣ್ಣ ಡಾಕ್ಯುಮೆಂಟ್ ಅಲ್ಲಿ ನಮ್ಗೆ ಹೋಲ್ಡ್ ಆಗಿತ್ತು ಪರ್ಮಿಷನ್. ಅಂದ್ರೆ 25,000 ರೂಪಾಯಿ ಕೊಟ್ಟು PU ಬೋರ್ಡ್ ಮತ್ತೆ ರಿಜಿಸ್ಟ್ರೇಷನ್ ತಗೊಳ್ಳಿತ್ತು, ರಿಜಿಸ್ಟ್ರೇಷನ್ ಆಗಿತ್ತು.